Respected Principal, Vice Principal, beloved teachers, and my dear friends, I wish you all a very happy Independence Day. As you know that today is the most important day in Indian history. Today we are celebrating 78th Independence Day of India. India became independent on 15th August 1947 from cruel British rule. We got this independence as a result of lot of sacrifices and struggles. We got this independence as a lot of sacrifices and struggles of our great freedom fighters like Bhagat Singh, Subhash Chandra Bose, Mahatma Gandhi. Today we are fortunate to born in an independent country and we have our own fundamental rights. The day not for that our country became most powerful and strong in every field. Once again, happy Independence Day. Jai Hind. ಎಲ್ಲರಿಗೂ ಶುಭ ಮುಂಜಾನೆ. ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿರುವ ಈ ಶುಭ ಸಂದರ್ಭದಲ್ಲಿ ನಾವು ಭವಿಷ್ಯದ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಕೊಡುಗೆ ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಯುವಜನತೆ ಎಂದರೆ ಭವಿಷ್ಯದ ಭಾರತ ನಿರ್ಮಾಣದ ವಾಸ್ತುಶಿಲ್ಪಿಗಳಿದ್ದಂತೆ. ಇದೇ ಕಾರಣಕ್ಕೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ಹಿರಿಯರು ಹೇಳಿದ್ದಾರೆ. ಭಾರತದ ಮುಂದಿನ ಸತ್ಪ್ರಜೆಗಳಾಗಬೇಕಿರುವ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುವುದು ತುಂಬಾನೇ ಮುಖ್ಯವಾಗಿದೆ. ಸದೃಢ ಹಾಗೂ ಸಮೃದ್ಧ ಭಾರತವನ್ನು ನಿರ್ಮಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಭಾರತವು ಈಗಾಗಲೇ ಡಿಜಿಟಲ್ ಇಂಡಿಯಾದತ್ತ ಮುಖ ಮಾಡಿದೆ. ವಿವಿಧ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ವೇಗದಲ್ಲಿ ಮುನ್ನುಗ್ಗುತ್ತಿದೆ. ಭಾರತದ UPI ವ್ಯವಸ್ಥೆಯು ವಿದೇಶಗಳಲ್ಲಿಯೂ ಮನೆ ಮಾತಾಗಿದೆ. ಸ್ವದೇಶಿ ನಿರ್ಮಿತ ವಸ್ತುಗಳಿಗೆ ವಿದೇಶಗಳಲ್ಲಿ ಮನ್ನಣೆ ದೊರಕುತ್ತಿದೆ. ಇದೇ ರೀತಿ ಭಾರತವನ್ನು ಇನ್ನಷ್ಟು ಉತ್ತುಂಗಕ್ಕೆ ಒಯ್ಯುವ ಕಾರ್ಯ ನಮ್ಮಿಂದ ಆಗಬೇಕಿದೆ. ಭಾರತದ ಆರ್ಥಿಕತೆಯ ಸದೃಢಗೊಳಿಸಲು ನಾವೆಲ್ಲರೂ ಕೊಡುಗೆ ನೀಡಬೇಕಿದೆ. ಶಿಕ್ಷಣ ಹಾಗೂ ಕೌಶಲ್ಯಗಳ ವಿಚಾರದಲ್ಲಿ ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕಿದೆ. ಅಸಮಾನತೆ, ಬಡತನ ಹಾಗೂ ಇನ್ನಷ್ಟು ಸಾಧನೆಗಳನ್ನು ಪಿಡುಗೆಗಳನ್ನು ದೂರ ಸರಿಸಿ ನಾವು ಸಮೃದ್ಧ ಭಾರತವನ್ನು ಕಟ್ಟಬೇಕಿದೆ. ಸ್ನೇಹಿತರೆ, ಭಾರತವು ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ. ಇದನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ. ಸಮಾಜದಲ್ಲಿ ಪ್ರಜ್ಞಾವಂತರಾಗಿ ನಾಗರಿಕರಾಗಿ ಬಾಳೋಣ ಹಾಗೂ ಅಭಿವೃದ್ಧಿ ಹೊಂದಿ ಭಾರತವನ್ನು ನಿರ್ಮಿಸೋಣ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಮತ್ತು ನನ್ನ ಸ್ನೇಹಿತರೆ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾನು ಸ್ವಾತಂತ್ರ್ಯ ದಿನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಆಗಸ್ಟ್ 15 ದಿನಾಂಕವೆಂದರೆ ಭಾರತ ರಾಷ್ಟ್ರೀಯ ಹಬ್ಬ. ಯಾಕೆಂದರೆ 1947ನೇ ಆಗಸ್ಟ್ 15ಕ್ಕೆ ಭಾರತವು ಪರಾಧೀನತೆಯಿಂದ ಮುಕ್ತವಾಗಿ ಸ್ವತಂತ್ರವಾಯಿತು. ಈ ಸ್ವಾತಂತ್ರ್ಯ ಪಡೆದ ಕಥೆಯು ಒಳ್ಳೆಯ ಮನೋರಂಜಕವಾಗಿದೆ. 1947ನೇ ಇಸ್ವಿಗಿಂತ ಮೊದಲು ಇಂಗ್ಲಿಷರ ಆಳ್ವಿಕೆ ಇತ್ತು. ಅವರ ಆಳ್ವಿಕೆಯಲ್ಲಿ ದೇಶದ ಅತ್ಯಾಚಾರ ಬೆಳೆ ಹತ್ತಿತು. ಆದ ಕಾರಣ ಅವರ ಆಳ್ವಿಕೆಯನ್ನು ಕೊನೆಗೊಳಿಸುವುದಕ್ಕಾಗಿ 1857ರಲ್ಲಿ ಬಂಡಾಯವಾಯಿತು. ಅದಕ್ಕೆ ಸಿಪಾಯಿಗಳ ಬಂಡಾಯವೆಂದೇ ಹೆಸರು. ಅದೇ ಸ್ವಾತಂತ್ರ್ಯದ ಮೊದಲನೇ ಯುದ್ಧ. ಅದರಲ್ಲಿ ಝಾನ್ಸಿಬಾಯಿ ಲಕ್ಷ್ಮಿ, ದಿಲ್ಲಿಯ ಬಹದ್ದೂರ್ ಶಾ, ಟೋಪಿಕೋರ್ ಸಿಂಹ ಮುಂತಾದವರು ಮುಖಂಡರಿದ್ದರು. ಆದರೆ ಇದರಲ್ಲಿ ಅವರಿಗೆ ಜಯ ಸಿಗಲಿಲ್ಲ. ಮುಂದೆ ರಾಷ್ಟ್ರೀಯ ಭಾವನೆ ಕ್ರಮೇಣವಾಗಿ ಜನರಲ್ಲಿ ಬೆಳೆ ಹತ್ತಿತು. ಸ್ವರಾಜ್ಯ ಬೇಕೆಂಬ ಆಕಾಂಕ್ಷೆ ಹುಟ್ಟಿತು. 1805ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಾಯಿತು. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ, ಬಾಲ್ ಗಂಗಾಧರ್ ತಿಲಕ್, ಮದನ್ ಮೋಹನ್ ಮಾಲ್ವಿಯಾ, ಲಾಲ್ ಲಜಪತ್ ರಾಯ್ ಮುಂತಾದವರು ಸ್ವರಾಜ್ಯದ ಬೇಡಿಕೆಯನ್ನು ತಂದರು. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ತಿಲಕರು ಘೋಷಿಸಿದರು. ಆದರೆ ಅವರು ಹಿಂಡಾಳೆ ಜೈಲಿಗೆ ಕಳಿಸಲ್ಪಟ್ಟರು. ವರ್ಷಗಳ ನಂತರ ತಿರುಗಿ ಸ್ವದೇಶಕ್ಕೆ ಮರಳಿದರು. ಅದೇ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ತಿರುಗಿ ಬಂದರು. 1917ರಲ್ಲಿ ಪಂಜಾಬಿನಲ್ಲಿ ಜಾಲಿಯನ್ವಾಲಾಬಾಗ್ ಎಂಬ ಭಯಂಕರ ಕೊಲೆಯಾಯಿತು. ಇಂಗ್ಲಿಷರ ಈ ಅತ್ಯಾಚಾರವನ್ನು ಕಂಡು ಮಹಾತ್ಮ ಗಾಂಧೀಜಿಯವರಿಗೆ ಸಹಿಸುವುದಾಗಲಿಲ್ಲ. ಅವರು ಕಾಂಗ್ರೆಸ್ಸಿನ ಸೂತ್ರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಚಳವಳಿ ಪ್ರಾರಂಭಿಸಿದರು. ವಿದ್ಯಾರ್ಥಿಗಳು ಕಾಲೇಜನ್ನು ಬಿಟ್ಟರು. ಸರ್ಕಾರಿ ಸೇವಕರಾದರು ತಮ್ಮ ನೌಕರಿ ಬಿಟ್ಟರು. ಮೋತಿಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಸರೋಜಿನಿ ನಾಯ್ಡು, ರಾಜೇಂದ್ರ ಪ್ರಸಾದ್, ರಾಜಗೋಪಾಲಾಚಾರಿ ಮುಂತಾದವರು ಗಾಂಧೀಜಿಯವರಿಗೆ ಸಹಾಯ ಮಾಡಿದರು. ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಯನ್ನು ಯಾವ ಲಾಭವೂ ಆಗುವುದಿಲ್ಲವೆಂದು ಬಗೆದು ಪಂಜಾಬ್, ಮಹಾರಾಷ್ಟ್ರಗಳಲ್ಲಿ ಹಿಂಸಾತ್ಮಕ ಕಾರ್ಯವನ್ನು ಹಲವರು ಕೈಗೊಂಡರು. ಅದು ಗೊತ್ತಾಗಿ ಇಂಗ್ಲಿಷರ ಸರ್ಕಾರದವರು ಭಗತ್ ಸಿಂಗ್, ರಾಜ್ಗುರು ಮುಂತಾದವರನ್ನು ಗಲ್ಲಿಗೇರಿಸಿದರು. ಗಾಂಧೀಜಿಯವರು ತಮ್ಮ ಸತ್ಯ ಅಹಿಂಸೆಯನ್ನು ಮಾರ್ಗವನ್ನು ಮಾತ್ರ ಬಿಡಲಿಲ್ಲ. ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಸತ್ಯಾಗ್ರಹ ಮುಂತಾದ ಚಳವಳಿ ನಡೆಸಿ 1942ರಲ್ಲಿ ಭಾರತ ಬಿಟ್ಟು ತೊಲಗಿರಿ ಎಂಬ ಘೋಷಣೆ ಮಾಡಿದರು.
1947ರಲ್ಲಿ ಇಂಗ್ಲಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆದ ಕಾರಣ ಆಗಸ್ಟ್ 15 ನಮಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಜೈ ಹಿಂದ್, ಜೈ ಭಾರತ್. सभी को सुप्रभात. माननीय प्राचार्य महोदय, उप प्राचार्य महोदय और सभी शिक्षकों वर्ग, आज मैं आपको यहाँ पर स्वतंत्र दिवस के बारे में 2 शब्द बोलना चाहती हूँ. तो 15 अगस्त 1947 को हमारा देश गुलामी की बेड़ियों को काटकर ब्रिटिश शासन के चंगुल से आज़ाद हुआ था. इसके बाद यह दिन ब्रिटिश भारत के स्वर्णिम इतिहास में अंकित हो गया. हर भारतीय 15 अगस्त के इस खास दिन को स्वतंत्रता दिवस के तौर पर बड़ी धूमधाम एवं उत्साह के साथ मनाते आ रहे हैं. इस साल भारत की आज़ादी को 78 साल पूरे हो गए हैं. यह आज़ादी हमें 200 सालों की यातना, उत्पीड़न, युद्ध और बलिदान के बाद 15 अगस्त 1947 को मिली. ब्रिटिश कॉलोनियल शासन की कड़ी मेहनत से हासिल की गई यह आज़ादी लोकतंत्र का जश्न है. दशकों के अथक संघर्ष और बलिदान से सजी स्वतंत्रता की यात्रा कठिन थी. धन्यवाद. जय हिंद, जय भारत.